ವಿವಾದ ಆಗೈತೆ ಸರ್. ಈ ಜಿಲ್ಲಾಡಳಿತ ನೋಡಿದಾಗ ಮಾತಾಡಿದ್ದು ಹಾ ಫಸ್ಟ್ ನೀವು 2 ಸಲನೂ ಸಣ್ಣ ಘಟನೆ ಅಂತೀರಿ, ಆಮೇಲೆ ದೊಡ್ಡ ಘಟನೆ ಅಂತೀರಿ. ಏನದು ಫಸ್ಟ್ ಈಗ ನೀವು ಸೋಷಿಯಲ್ ಮೀಡಿಯಾದಾಗ ಬರೀ ದೊಡ್ಡ ಘಟನೆ ಅಂದಿದ್ದು ಅಷ್ಟೇ ನೀವು ಹಾಕೊಂಡಿರಿ. ಈಗ ಅದಕ್ಕಿಂತ ಹಿಂದೆ ನೀವು 2 ಸಲ ಸಣ್ಣ ಘಟನೆ ಅಂತ 2 ಸಲ ಪದ ಬಳಕೆ ಮಾಡ್ತೀರಿ. ಒಂದು ನಿಮಿಷ, ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅವತ್ತೆಲ್ಲರೂ ಕೂಡ ಮಾಧ್ಯಮದಲ್ಲಿ ತಾವು ಕೂಡ ಇದ್ರಿ. ಇವತ್ತು ಅಂಜನಾದ್ರಿ ಆಂಜನೇಯನ ಜನ್ಮಸ್ಥಳ, ಪವಿತ್ರ ಸ್ಥಳ, ಭಾವನಾತ್ಮಕ ಸಂಬಂಧ ಐತಿ. ವಿಶ್ವಾದ್ಯಂತ ಆಂಜನೇಯನ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಆಂಜನೇಯನ ಜನ್ಮಸ್ಥಳ ಅಂತ ಜನ ನಂಬ್ತಾರೆ. ನಾನು ಅವತ್ತು ಹೇಳಿದ್ದ ಉದ್ದೇಶ, ನನ್ನ ಕಳಕಳಿ ಏನಿತ್ತು, ನಾನು ರಾಜು ಒಂದು ನಿಮಿಷ, ನನ್ನ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಕ್ವಶನ್ ಮಾಡಿ. ನಂದು ಹೇಳಿದ್ದ ಉದ್ದೇಶ ಕಳಕಳಿ ಏನಿತ್ತು, ನೀವು ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯಿಸ್ರಿ. ಅಂಜನಾದ್ರಿ ಬಗ್ಗೆ, ಆಂಜನೇಯನ ಬಗ್ಗೆ ಇರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಆಂಜನೇಯ ಇಲ್ಲಿ ಹುಟ್ಟಿದ್ದಾನೆ ಅನ್ನೋದು ಪರಿಚಯ ಆಗಲಿ, ಅದನ್ನು ಪರಿಚಯಿಸ್ರಿ. ಅದನ್ನು ಪರಿಚಯ ಮಾಡಬೇಕಾದತ್ತೆ ಒಂದು ಘಟನೆಯನ್ನು ಜಾಸ್ತಿ ವೈಭವೀಕರಿಸಿದ್ರಿಂದ ಆಂಜನೇಯನ ಭಕ್ತರಿಗೆ, ಯಾರು ಆಂಜನೇಯಲ್ಲಿ ಜನ್ಮಸ್ಥಳ ಅಂತಾರೆ ಅವ್ರಿಗೆ ನೋವಾಗುತ್ತೆ ಅನ್ನೋದು ನಂದು ಮಾತಿನ ಉದ್ದೇಶ, ಕಳಕಳಿ ನಂದು. ನಾನು ಅದ್ರಾಗ ಸ್ಪೀಚ್ ಮಾಡ್ಬೇಕಾದ್ರೆ ಏನು ಹೇಳೀನಿ, ನೀವು ಯಾವುದೇ ಮಾಧ್ಯಮ, ಒಂದು ಜವಾಬ್ದಾರಿಯುತ ಮಾಧ್ಯಮ ಇರಲಿ, ನಾನು ಮಾಡಿದ್ದನ್ನ ನೀವು ಕರೆಕ್ಟಾಗಿ ತೋರಿಸ್ರಿ. ಜನ ತಪ್ಪು ಅನ್ನೋದಾದರೆ ಅದನ್ನು ನಾನು ಕ್ಷಮೆ ಕೇಳಿ, ನನಗೇನು ಹೆಸಿಟೇಷನ್ ಇಲ್ಲ. ನಾನು ಕರೆಕ್ಟೇ ಮಾತಾಡಿದ್ದೀನಿ. ಯಾವುದೇ ಜವಾಬ್ದಾರಿಯುತ ಮಾಧ್ಯಮ ಕೂಡ ತಮ್ಮ ಇದಕ್ಕೆ ಕಟ್ ಮಾಡ್ಕೊಂಡು ತೋರಿಸೋದು ಮಾಡಬೇಡ್ರಿ. ಇದನ್ನು ಮಾಡಿದರೆ ಅಂಜನಾದ್ರಿಗೆ, ಆಂಜನೇಯನ ಜನ್ಮಸ್ಥಳಕ್ಕೆ, ಆಂಜನೇಯನ ಭಕ್ತರಿಗೆ ಅವಮಾನ ಮಾಡಿದಂಗೆ ಆಕತ್ತೆ. ನೀವು ಅದು ಅಷ್ಟು ಮಟ್ಟ ನೀನು ಅಷ್ಟು ಕ್ವಶನ್ ಮಾಡಿ ಹೇಳ್ತೀನಿ. ನಿನ್ನ ಕ್ವಶನ್ ನಾನು ಮುಗಿದ್ಮೇಲೆ ನೀನು ಕ್ವಶನ್ ಮಾಡಿ ಹೇಳ್ತೀನಿ. ನೀವು ನಾನು ಹೇಳಿದ ವಿಷಯ ಏನು, ಅಂಜನಾದ್ರಿ ಬಗ್ಗೆ ನಾವು ಕಳಕಳಿಯಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ನೀವು ಅಂಜನಾದ್ರಿ ಬಗ್ಗೆ ಒಳ್ಳೆಯದನ್ನು ಪ್ರಚಾರ ಮಾಡಿ. ಒಂದು ನಿಮಿಷಪ್ಪ ರಾಜು, ನೀನು ನನ್ನ ವಿಷಯ ಕಂಪ್ಲೀಟ್ ಆದ್ಮೇಲೆ ನೀನು ಅಷ್ಟು ಕ್ವಶನ್ ಮಾಡು. 1 ತಾಸು ಕ್ವಶನ್ ಮಾಡಿ ನಿನಗೆಲ್ಲ ಹೇಳ್ತೀನಿ, ಹೌದಾ? ನಿನ್ನ ಸಮಾಧಾನ ಆದ್ಮೇಲೆ ಮುಗಿಸ್ತಾನೆ ಪ್ರೆಸ್ ಮೀಟ್ನ. ನಾನು ಕಂಪ್ಲೀಟ್ ಮಾಡೋ ಮುಂದೆ ಮುಗಿಸೋ ಮಟ್ಟ ಕೇಳು. ನಾನು ಹೇಳಿದ ಉದ್ದೇಶ ಏನು, ಅವತ್ತೆಲ್ಲ ಮಾಧ್ಯಮ ಕೂಡ ನೀವಿದ್ರಿ, ಇವೆಲ್ಲರೂ ಕೂಡ ಇದ್ರಿ. ನಾವು ಹೇಳಿದ ಉದ್ದೇಶ ಏನು, ಇವತ್ತು BJP ಅವ್ರು ಹೇಳ್ತಾರೆ ಖಂಡನೆ. ಹೌದಪ್ಪ, ಹಾಗಾದರೆ ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯ ಮಾಡಿರಿ, ಜನ್ಮಸ್ಥಳ ಅಂತ ಪರಿಚಯ ಮಾಡಿರಿ, ದುರ್ಘಟನೆಗಳ ಬಗ್ಗೆ ಪ್ರಚಾರ ಕಡಿಮೆ ಮಾಡಿರಿ ಅಂತ ನಾನು ಹೇಳಿದ್ದ ಉದ್ದೇಶ. ಇದನ್ನು ಹೇಳಿಕೆ ಖಂಡನೆ ಮಾಡ್ತಾರೆ ಅಂದ್ರೆ ಜನರಿಗೆ ಸ್ಪಷ್ಟನೆ ಮಾಡಲಿ BJP ಅವರು. ಅದನ್ನು ಒಂದು ನಿಮಿಷ, ಅದನ್ನೇ ನಾವು ಹೇಳಿಕೆಯನ್ನು ಖಂಡನೆ ಮಾಡ್ತಾರೆ BJP ಅವರು ಅಂದರೆ. ಆದರೆ ಕೆಲವಿಷ್ಟು ಮಂದಿ BJP ಅವರು, ಎಲ್ಲರೂ ಅಂತ ಅನ್ನಲ್ಲ, ಕೆಲವಿಷ್ಟು ಮಂದಿ ಖಂಡನೆ ಮಾಡ್ತಾರೆ. ಅವ್ರು ಖಂಡನೆ ಮಾಡ್ತಾರಂದ್ರೆ ದುರ್ಘಟನೆನೇ ಪ್ರಚಾರ ಮಾಡಲಿ ಅಂತ ಸ್ಪಷ್ಟನೆ ಮಾಡಲಿ, ಜನರಿಗೆ ಅದು ಗೊತ್ತಾಗಲಲ್ಲ. ಅವ್ರ ಮನೋಭಾವನೆ ಏನಿದೆ BJP ಅವ್ರದ್ದು ಅಂತೇಳಿ ಅಂಜನಾದ್ರಿ ಬಗ್ಗೆ. ಇವತ್ತು ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಂದು ಯೂ ಟರ್ನ್ ಇಲ್ಲ, ಇದು ಇಲ್ಲ. ನಾನು ನೇರವಾಗಿ ಹೇಳ್ತೀನಿ. ನೀವು ನನ್ನ ಮನವಿ, ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ, ಮಾಧ್ಯಮದವ್ರಿಗೆ, ದಯವಿಟ್ಟು ನಮ್ಮಲ್ಲಿ ಇಂಥ ಪ್ರವಾಸಿ ಸ್ಥಳಗಳದವ, ನೀವು ಅವನ್ನ ಜಗತ್ತಿಗೆ ಪರಿಚಯ ಮಾಡೋ ಮುಂದ್ಗಡೆ ಒಳ್ಳೆಯದನ್ನು ಪರಿಚಯ ಮಾಡಿರಿ. ನಾನು ಹೇಳೋ ಮುಂದೆ ಸಣ್ಣ ಘಟನೆ ನಾನು ಇಮಿಡಿಯೇಟ್ಲಿ ಹೇಳಿದೆ, ದೊಡ್ಡ ಘಟನೆನೇ ನೋವಿನ ಸಂಗತಿ ಆಗಬಾರ್ದು, ಇಂಥ ಘಟನೆಗಳು ಆಗಬಾರ್ದು. ನಾನು ಇಮಿಡಿಯೇಟಾಗಿ ಹೇಳಿದ್ದೀನಿ. ಅದನ್ನು ಬಿಟ್ಟು ಸಣ್ಣ ಘಟನೆ ಕಟ್ ಮಾಡಿ ತೋರಿಸೋದೇನು? ಪೂರ್ತಿ ವಿಷಯ ನಾನು ಮಾತಾಡಿದಷ್ಟು ತೋರಿಸ್ಲಿ, ಇದು ಆಗಲಿ. BJP ಅವ್ರು ಇವತ್ತು ಕೇಳ್ತಾರೆ, ಹೌದು ಖಂಡನೆ ಏನು ಖಂಡನೆ ಮಾಡ್ತಾರೆ? ನಾನು ಹೇಳಿದ ವಿಷಯ, ನಾನು ಹೇಳಿದ ಉದ್ದೇಶ ಖಂಡನೆ ಮಾಡ್ತಾರೆ, ನನ್ನ ಕಳಕಳಿ ಖಂಡನೆ ಮಾಡ್ತಾರೆ. ಅದನ್ನ ಹೇಳ್ಬೇಕಾ? ಅಂಜನಾದ್ರಿನ ವಿಶ್ವಕ್ಕೆ ಪರಿಚಯ ಮಾಡಿರಿ ಅಂತ ನಾನು ಹೇಳಿದ್ದೀನಪ್ಪ. ಅದನ್ನು ಖಂಡನೆ ಮಾಡ್ತಾನೆ ಮಾಡಲಲ್ಲ, ಅದನ್ನ ಹೇಳಿ. ನಾವು ಅಂಜನಾದ್ರಿ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಹನುಮನ ಜನ್ಮಸ್ಥಳ ಭಾವನಾತ್ಮಕವಾಗಿ ಭಾಳಷ್ಟು ಮಂದಿಗೆ ಸಂಬಂಧ ಐತಿ. ನಾವು ಡೆವಲಪ್ಮೆಂಟ್ ಇರ್ಬೋದು, ಮೊನ್ನೆ ಹನುಮಮಾಲೆ ಕಾರ್ಯಕ್ರಮ ಇರ್ಬೋದು. ನಾವು ಹನುಮಮಾಲೆ ಕಾರ್ಯಕ್ರಮ ದಿವಸ 30,000 ಜನರಿಗೆ ಊಟ, ವಸತಿ, ವಿಶ್ರಾಂತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ನಾವು ಯಾವ ಪ್ರಚಾರಕ್ಕೆ ಮಾಡಲ್ಲ, ಕೆಲಸ ಮಾಡ್ತೀವಿ, ಕಳಕಳಿಯಿಂದ ಮಾಡ್ತೀವಿ. ಆಂಜನಾದ್ರಿ ಬಗ್ಗೆ ನಮ್ಗೆ ಸ್ವಲ್ಪ ಸಣ್ಣದ ಹೆಸರು ಕೆಡುತ್ತಂತ ಕೂಡ ನಾವು ಕಳಕಳಿಯಿಂದ ಕೆಲಸ ಮಾಡಿರ್ತೀವಿ, ನೋವಾಕೈತಿ. ಅದ್ರ ಬಗ್ಗೆ ನಾವು ವ್ಯಕ್ತಪಡಿಸ್ತೀವಿ. ಪ್ರಚಾರಕ್ಕೆ ನಾವು ಅಂಜನಾದ್ರಿಯನ್ನು ಬಳಸ್ಕೊಳ್ಳಲ್ಲ. ಅಭಿಪ್ರಾಯ BJP ಅವರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ.
ನಾನು ಅಂಜನಾದ್ರಿ ಬಗ್ಗೆ ಪ್ರವಾಸಿಗರು ಬರಬೇಕು, ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತೆ. ಅದನ್ನು ಅದರಲ್ಲಿ ಮಾತಾಡಿದ್ರಾಗ ಏನು ನಂದೇನು ಯೂ ಟರ್ನ್ ಇಲ್ಲ, ಯಾವ ಟರ್ನ್ ಇಲ್ಲ, ಸೀದಾ ಐತಿ, ಸ್ಟ್ರೇಟ್ ಫಾರ್ವರ್ಡ್ ಐತಿ. ಕೇಳು, ನಾನು ಹೇಳ್ತೀನಿ ಕೇಳು. ನಾನು ಏನು ಹೇಳಿದ್ದೀನಿ ಅದರಲ್ಲಿ ನಂದು ಉದ್ದೇಶ ನನ್ನ ಕಳಕಳಿ, ಹೌದಾ? ಅದ್ರಾಗ ಮಾತಾಡೋ ಮುಂದೆ ಸಣ್ಣ ಘಟನೆ ಅಂತ ಮಾತಾಡಿದರು, ಹಿಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರು, ಹುಡ್ಕೋದಲ್ಲ. ನನ್ನ ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದರೆ ಬಿ ಜೆ ಪಿಯವ್ರು ಹೇಳಿ. ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನು, ಹನುಮನ ಜನ್ಮಸ್ಥಳವನ್ನು, ಆಂಜನೇಯನ ಜನ್ಮಸ್ಥಳವನ್ನು ವಿಶ್ವಕ್ಕೆ ಪ್ರಸಿದ್ಧ ಮಾಡಿರಿ, ಅದ್ರ ಒಳ್ಳೆಯ ಅಭಿಪ್ರಾಯವನ್ನು ಬಿಂಬಿಸೋಂಥ ಕೆಲಸವನ್ನು ದಯವಿಟ್ಟು ಮಾಡಿರಿ ಅಂತ ನಾನು ಮನವಿ ಮಾಡೀನಿ. ಇದು ತಪ್ಪು ಅನ್ನೋದಾದ್ರೆ ಬಿ ಜೆ ಪಿಯವ್ರು ಹೇಳಿ. ಸಣ್ಣ ಘಟನೆ ಏನು ಸಣ್ಣ ಘಟನೆ? ನಾ ಹೇಳಿದ್ದು ಇಟ್ಟುದ್ದ 7 ನಿಮಿಷ ಭಾಷಣ ಮಾಡೀನಿ. ಅದ್ರಾಗ ಒಂದು ಸಣ್ಣ ಘಟನೆ ಏನು ಸಣ್ಣ ಘಟನೆ? ಅವ್ರಿಗೆ ಎಷ್ಟಾದ್ರೂ ಬಿ ಜೆ ಪಿಯವ್ರಿಗೆ ಆಂಜನೇಯನ ಬಗ್ಗೆ ಕಳಕಳಿ ಭಕ್ತಿ ಇರ್ತಾರೆ. ಅವ್ರಿಗೆ ಆ ಭಕ್ತಿ ಬರಲ್ಲ, ಯಾಕಂದ್ರೆ ಅವ್ರು ಬರೀ ಪ್ರಚಾರಕ್ಕೆ ನೋಡ್ರಿ. ಅವ್ರೇನು ಕೆಲಸ ಮಾಡಿರಲ್ಲ, ಕೆಲಸ ಮಾಡ್ರೆ ಗೊತ್ತಿರ್ತಾರೆ, ಕಷ್ಟಪಟ್ಟರೆ ಗೊತ್ತಿರ್ತಾರೆ. ನಾವು ಆಂಜನೇಯಂತಾಗ ಇವು 100 ಸರಿ ಅಡ್ಡಾಡೀವಿ, ಗುಡ್ಡ ಹತ್ತೀವಿ. ನಾವು ಹನುಮ ಮಾಲೆ ಮಾಡ್ಬೇಕಾರೆ ನಮ್ಮ ಸಚಿವರು ಬಂದಾರ, ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಾರ್ದಂಗೆ, ಭಕ್ತರಿಗೆ ಅನುಕೂಲ ಅಲ್ಲಾರ್ದಂಗೆ 2 ವರ್ಷ ನಾವು ಹನುಮ ಮಾಲೆ ಮಾಡಿರೋ ಸಚಿವರು ಎಲ್ಲರೂ ಕೂಡಿ ಜಿಲ್ಲಾಡಳಿತ ನಾವು ಮಾಡೀವಿ. 30,000 ಜನಕ್ಕೆ ನಾವು ಊಟದ ವ್ಯವಸ್ಥೆ, ವಿಶ್ರಾಂತಿ ವ್ಯವಸ್ಥೆ ಮಾಡೀವಿ. ಅಂಜನಾದ್ರಿ ಅಭಿವೃದ್ಧಿ ಬಗ್ಗೆ CM ಮೀಟಿಂಗ್ ಮಾಡಿರ, ಮಿನಿಸ್ಟ್ರಿ 2 ಸರಿ ಬಂದಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿರ. ನಾವು ಕಂಟಿನ್ಯೂಸ್ಲಿ ಅಂಜನಾದ್ರಿ ಬಗ್ಗೆ ನಾವು ಕಷ್ಟಪಡ್ತೀವಿ. ಹಂಗಾಗಿ ನಮ್ಮ ಕಳಕಳಿ ಐತಿ. ಅವ್ರಿಗೆ ಪ್ರಚಾರಕ್ಕೆ ಬೇಕಾಗೈತಿ. ಇರೋ ಪ್ರಚಾರ ಸಿಕ್ಬಿಡುತ್ತಂದ್ರೆ ಸಣ್ಣ ಘಟನೆ ಏನಾಗ ಮೀಡಿಯಾಕಾಗ ದಿನ ಅಡ್ಡಾಡ್ತಾರೆ. ನೋಡಪ್ಪ, ನನಗೆ ಪದ ಬಳಕೆ ಅಲ್ಲ, ನನ್ನ ಕಳಕಳಿ ಬಗ್ಗೆ, ನನ್ನ ಉದ್ದೇಶದ ಬಗ್ಗೆ. ನನ್ನ ಉದ್ದೇಶ ಕರೆಕ್ಟ್ ಐತೋ? ಮಾತಾಡೋ ಮುಂದೆ ಯಾವ ಮನುಷ್ಯನು 100% ಬರ್ಕೊಂಬಂದು ಓದಲ್ಲ. ಯಾವ ಮನುಷ್ಯನು 100% ಪರ್ಫೆಕ್ಟಾಗಿ ಬರ್ಕೊಂಬಂದು, ನಾವು ರಾಜಕಾರಣಿಗಳಂದ್ರೆ ಬಿಜಿ ಶೆಡ್ಯೂಲ್ನಾಗ ಇರ್ತೀವಿ, ಬರ್ತೀವಿ. ನಮ್ಮ ಉದ್ದೇಶ ಏನೈತಿ ಹೇಳೋ ಮುಂದ್ಗಡೆ ನಾನು ಸಣ್ಣ ಘಟನೆ ನಾನು ಇಮಿಡಿಯೇಟ್ಲಿ ಹೇಳಿದೆ. ಅದು ದೊಡ್ಡ ಘಟನೆ, ಮನಸ್ಸಿಗೆ ನೋವಂಥ ಸಂಗತಿ ಆಗಬಾರ್ದಿತ್ತು ಅಂತ ನಾನು ಹೇಳಿದೆ. ಅದನ್ನು ಏನೋ ಒಂದು ಸಿಕ್ಬಿಡ್ತು, ಸಣ್ಣ ಘಟನೆ. ಹೌದಪ್ಪ, ನನ್ನ ಉದ್ದೇಶ ಯಾಕೆ ತೋರಿಸ್ಬಾರ್ದು? ಬಿ ಜೆ ಪಿಯವ್ರು ಅರ್ಥ ಆಗಲ್ಲ, ಬಳಸ್ಕೊಂತಾರಲ್ಲ. ನಾನು ಯಾಕೆ ಕ್ಷಮ? ಅವರು ಆಂಜನೇಯನ ಬಗ್ಗೆ ಭಕ್ತಿ ಇದ್ದರೆ, ಗೌರವ ಇದ್ದರೆ, ಎಷ್ಟಾದ್ರೂ ಇದ್ದರೆ ಅವರು ನನ್ನ ಹೇಳಿಕೆಯನ್ನು ಬೆಂಬಲಿಸ್ಬೇಕು. ಅವ್ರಿಗೆ ಆಂಜನೇಯನ ಬಗ್ಗೆ ಭಕ್ತಿ ಇದ್ದರೆ, ಇಲ್ಲ ನಮಗೆ ಪ್ರಚಾರ ಸಿಗುತ್ತೆ, ಆಂಜನೇಯ ಯಾವ ಧಾರ್ಮಿಕ ಕ್ಷೇತ್ರಗಳನ್ನು ಹೆಂಗಾದರೂ ಪ್ರಚಾರ ಮಾಡಿರೋ ಚಿಂತಿಲ್ಲ, ನಮಗೆ ಪ್ರಚಾರ ಬೇಕನ್ನೋ ಉದ್ದೇಶ ಬಿ ಜೆ ಪಿಯವ್ರಿಗಿದ್ರೆ ಅವ್ರು ಖಂಡನೆ ಮಾಡಲಿ. ನಾನು ಯಾಕೆ ಕ್ಷಮೆ ಕೇಳಿ? ನಾನು ಉದ್ದೇಶ ಕಳಕಳಿ ಕರೆಕ್ಟಾಗಿ ಐತಿ, ನಾನು ಕರೆಕ್ಟಾಗಿ ಹೇಳೀನಿ. ನಾವು ಆಂಜನೇಯನ ಬಗ್ಗೆ ಪ್ರಚಾರ ಮಾಡ್ರಿ ಅಂತ ಹೇಳ್ತೀನಿ. ಅಭಿಪ್ರಾಯ ಹೇಳ ಬಿ ಜೆ ಪಿಯವ್ರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ. ನಾನು ಅಂಜನಾದ್ರಿ ಬಗ್ಗೆ ಪ್ರವಾಸಿಗರು ಬರಬೇಕು, ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತೆ. ಅದನ್ನು ಅದರಲ್ಲಿ ಮಾತಾಡಿದ್ರಾಗ ಏನು ನಂದೇನು ಯೂ ಟರ್ನ್ ಇಲ್ಲ, ಯಾವ ಟರ್ನ್ ಇಲ್ಲ, ಸೀದಾ ಐತಿ, ಸ್ಟ್ರೇಟ್ ಫಾರ್ವರ್ಡ್ ಐತಿ. ಕೇಳು, ನಾನು ಹೇಳ್ತೀನಿ ಕೇಳು. ನಾನು ಏನು ಹೇಳಿದ್ದೀನಿ ಅದರಲ್ಲಿ ನಂದು ಉದ್ದೇಶ ನನ್ನ ಕಳಕಳಿ, ಹೌದಾ? ಅದ್ರಾಗ ಮಾತಾಡೋ ಮುಂದೆ ಸಣ್ಣ ಘಟನೆ ಅಂತ ಮಾತಾಡಿದರು, ಹಿಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರು, ಹುಡ್ಕೋದಲ್ಲ. ನಂದು ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದರೆ ಬಿ ಜೆ ಪಿಯವ್ರು ಹೇಳಿ. ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನು, ಹನುಮನ ಜನ್ಮಸ್ಥಳವನ್ನು, ಆಂಜನೇಯನ ಜನ್ಮಸ್ಥಳವನ್ನು ವಿಶ್ವಕ್ಕೆ ಪ್ರಸಿದ್ಧ ಮಾಡಿರಿ, ಅದ್ರ ಒಳ್ಳೆಯ ಅಭಿಪ್ರಾಯವನ್ನು ಬಿಂಬಿಸೋಂಥ ಕೆಲಸವನ್ನು ದಯವಿಟ್ಟು ಮಾಡಿರಿ ಅಂತ ನಾನು ಮನವಿ ಮಾಡೀನಿ. ಇದು ತಪ್ಪು ಅನ್ನೋದಾದ್ರೆ ಬಿ ಜೆ ಪಿಯವ್ರು ಹೇಳಿ. ಸಣ್ಣ ಘಟನೆ ಏನು ಸಣ್ಣ ಘಟನೆ? ನಾ ಹೇಳಿದ್ದು ಇಟ್ಟುದ್ದ 7 ನಿಮಿಷ ಭಾಷಣ ಮಾಡೀನಿ. ಅದ್ರಾಗ ಒಂದು ಸಣ್ಣ ಘಟನೆ ಏನು ಸಣ್ಣ ಘಟನೆ? ಅವ್ರಿಗೆ ಎಷ್ಟಾದ್ರೂ ಬಿ ಜೆ ಪಿಯವ್ರಿಗೆ ಆಂಜನೇಯನ ಬಗ್ಗೆ ಕಳಕಳಿ ಭಕ್ತಿ ಇರ್ತಾರೆ. ಅವ್ರಿಗೆ ಆ ಭಕ್ತಿ ಬರಲ್ಲ, ಯಾಕಂದ್ರೆ ಅವ್ರು ಬರೀ ಪ್ರಚಾರಕ್ಕೆ ನೋಡ್ರಿ. ಅವ್ರೇನು ಕೆಲಸ ಮಾಡಿರಲ್ಲ, ಕೆಲಸ ಮಾಡ್ರೆ ಗೊತ್ತಿರ್ತಾರೆ, ಕಷ್ಟಪಟ್ಟರೆ ಗೊತ್ತಿರ್ತಾರೆ. ನಾವು ಆಂಜನೇಯಂತಾಗ ಇವು 100 ಸರಿ ಅಡ್ಡಾಡೀವಿ, ಗುಡ್ಡ ಹತ್ತೀವಿ. ನಾವು ಹನುಮ ಮಾಲೆ ಮಾಡ್ಬೇಕಾರೆ ನಮ್ಮ ಸಚಿವರು ಬಂದಾರ, ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಾರ್ದಂಗೆ, ಭಕ್ತರಿಗೆ ಅನುಕೂಲ ಅಲ್ಲಾರ್ದಂಗೆ 2 ವರ್ಷ ನಾವು ಹನುಮ ಮಾಲೆ ಮಾಡಿರೋ ಸಚಿವರು ಎಲ್ಲರೂ ಕೂಡಿ ಜಿಲ್ಲಾಡಳಿತ ನಾವು ಮಾಡೀವಿ. 30,000 ಜನಕ್ಕೆ ನಾವು ಊಟದ ವ್ಯವಸ್ಥೆ, ವಿಶ್ರಾಂತಿ ವ್ಯವಸ್ಥೆ ಮಾಡೀವಿ. ಅಂಜನಾದ್ರಿ ಅಭಿವೃದ್ಧಿ ಬಗ್ಗೆ CM ಮೀಟಿಂಗ್ ಮಾಡಿರ, ಮಿನಿಸ್ಟ್ರಿ 2 ಸರಿ ಬಂದಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿರ. ನಾವು ಕಂಟಿನ್ಯೂಸ್ಲಿ ಅಂಜನಾದ್ರಿ ಬಗ್ಗೆ ನಾವು ಕಷ್ಟಪಡ್ತೀವಿ. ಹಂಗಾಗಿ ನಮ್ಮ ಕಳಕಳಿ ಐತಿ. ಅವ್ರಿಗೆ ಪ್ರಚಾರಕ್ಕೆ ಬೇಕಾಗೈತಿ. ಇರೋ ಪ್ರಚಾರ ಸಿಕ್ಬಿಡುತ್ತಂದ್ರೆ ಸಣ್ಣ ಘಟನೆ ಏನಾಗ ಮೀಡಿಯಾಕಾಗ ದಿನ ಅಡ್ಡಾಡ್ತಾರೆ. ನೋಡಪ್ಪ, ನನಗೆ ಪದ ಬಳಕೆ ಅಲ್ಲ, ನನ್ನ ಕಳಕಳಿ ಬಗ್ಗೆ, ನನ್ನ ಉದ್ದೇಶದ ಬಗ್ಗೆ. ನನ್ನ ಉದ್ದೇಶ ಕರೆಕ್ಟ್ ಐತೋ? ಮಾತಾಡೋ ಮುಂದೆ ಯಾವ ಮನುಷ್ಯನು 100% ಬರ್ಕೊಂಬಂದು ಓದಲ್ಲ. ಯಾವ ಮನುಷ್ಯನು 100% ಪರ್ಫೆಕ್ಟಾಗಿ ಬರ್ಕೊಂಬಂದು, ನಾವು ರಾಜಕಾರಣಿಗಳಂದ್ರೆ ಬಿಜಿ ಶೆಡ್ಯೂಲ್ನಾಗ ಇರ್ತೀವಿ, ಬರ್ತೀವಿ. ನಮ್ಮ ಉದ್ದೇಶ ಏನೈತಿ
ಹೇಳೋ ಮುಂದ್ಗಡೆ ನಾನು ಸಣ್ಣ ಘಟನೆ ನಾನು ಇಮಿಡಿಯೇಟ್ಲಿ ಹೇಳಿದೆ, ಅದು ದೊಡ್ಡ ಘಟನೆ ಮನಸ್ಸಿಗೆ ನೋವಂಥ ಸಂಗತಿ ಆಗಬಾರ್ದಿತ್ತು ಅಂತ ನಾನು ಹೇಳಿದೆ. ಅದನ್ನು ಏನೋ ಒಂದು ಸಿಕ್ಬಿಡ್ತು, ಸಣ್ಣ ಘಟನೆ ಸಣ್ಣ ಅವ್ರ ನಾನು ಉದ್ದೇಶ ಯಾಕೆ ತೋರಿಸ್ಬಾರ್ದು? ಬಿ ಜೆ ಪಿಯವ್ರು ಅರ್ಥ ಆಗಲ್ಲ, ಬಳಸ್ಕೊಂತಾರಲ್ಲ. ನಾನು ಯಾಕೆ ಕ್ಷಮ, ಅವರು ಆಂಜನೇಯ ಬಗ್ಗೆ ಭಕ್ತಿ ಇದ್ದರೆ ಗೌರವ ಇದ್ದರೆ ಎಷ್ಟಾದ್ರೂ ಇದ್ದರೆ ಅವರು ನನ್ನ ಹೇಳಿಕೆಯನ್ನು ಬೆಂಬಲಿಸ್ಬೇಕು. ಅವ್ರಿಗೆ ಆಂಜನೇಯ ಬಗ್ಗೆ ಭಕ್ತಿ ಇದ್ದರೆ, ಇಲ್ಲ ನಮಗೆ ಪ್ರಚಾರ ಸಿಗುತ್ತೆ, ಆಂಜನೇಯ ಯಾವ ಧಾರ್ಮಿಕ ಕ್ಷೇತ್ರಗಳನ್ನು ಹೆಂಗಾದರೂ ಪ್ರಚಾರ ಮಾಡಿದ್ರು ಚಿಂತಿಲ್ಲ, ನಮಗೆ ಪ್ರಚಾರ ಬೇಕನ್ನೋ ಉದ್ದೇಶ ಬಿ ಜೆ ಪಿಯವ್ರಿಗಿದ್ರೆ ಅವ್ರು ಖಂಡನೆ ಮಾಡಲಿ. ನಾನು ಯಾಕೆ ಕ್ಷಮೆ ಕೇಳಿ, ನಾನು ಉದ್ದೇಶ ಕಳಕಳಿ ಕರೆಕ್ಟಾಗಿ ಐತಿ, ನಾನು ಕರೆಕ್ಟಾಗಿ ಹೇಳೀನಿ. ನಾವು ಆಂಜನೇಯನ ಬಗ್ಗೆ ಪ್ರಚಾರ ಮಾಡ್ರಿ ಅಂತ ಹೇಳ್ತೀನಿ.